ಒಂದು ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರ್ತದೆ. ತಾಯಿಯ ಗರ್ಭದಿಂದ ಮಗು ಈ ಭೂಮಿಗೆ ಬರುವಾಗ ಹುಟ್ಟುವ ಮಗು ಅಳುತ್ತಾ ಈ ಭೂಮಿಗೆ ಬರ್ತದೆ. ಇಷ್ಟು ಜನ ನಾವು ಹುಟ್ಟಿ ಬಂದಿದ್ದೇವೆ, ಹಲವು ಮಕ್ಕಳು ಹುಟ್ಟಿ ಬರುವುದನ್ನು ನಾವು ನೋಡ್ತೇವೆ. ಯಾಕೆ ತಾಯಿಯ ಗರ್ಭದಿಂದ ಭೂಮಿಗೆ ಬರುವ ಮಗು ಅಳುತ್ತಾ ಹುಟ್ಟುತ್ತದೆ? ಏನು ಪಡಿಬೇಕು ಅಂತದು ಅಳುತ್ತದೆ. ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಆ ವ್ಯಕ್ತಿ, ಈ ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳುತ್ತಾನೆ, ಅಳ್ಕೊಂತ ಹೋಗ್ತಾನೆ. ಹುಟ್ಟುವ ಮಗುವೂ ಅಳುತ್ತದೆ, ಭೂಮಿಗೆ ಬರುವ ಮಗುವೂ ಅಳುತ್ತದೆ, ಭೂಮಿಯನ್ನು ಬಿಟ್ಟು ಹೋಗುವ ವ್ಯಕ್ತಿನೂ ಅಳ್ಕೊಂತ ಹೋಗ್ತಾನೆ. ಭೂಮಿಗೆ ಬರುವ ಮಗು ಅಳ್ತಾ ಬಂತಲ್ಲ, ಅದು ಯಾಕೆ ಅಳ್ಕೊಂತ ಬಂತು? ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಅಳ್ಕೊಂತ ಹೊಂಟನಲ್ಲ, ಅವ ಯಾಕೆ ಅಳಕತ್ತಾನ? ಭೂಮಿಗೆ ಬಂದ ಮಗುವು ಅಳಕತ್ತೈತಿ, ಏನು ಪಡಿಬೇಕಂತ ಮಗು ಅಳಕತ್ತೈತಿ. ಮತ್ತು ಈ ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಏನನ್ನು ಇಲ್ಲಿ ಕಳ್ಕೊಂಡಿನಿ ಅಂತ ಅವ ಅಳಕತ್ತಾನ. ಒಂದು ಮಗುವಿನ ಬಯಕೆ ಅದು ಅಳಾಕತ್ತೈತಿ, ಏನು ಪಡ್ಕೋಬೇಕಂತದು ಅಳಾಕತ್ತೈತಿ ಅಂದ್ರೆ ಸಂತೋಷ. ಒಬ್ಬ ವ್ಯಕ್ತಿ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಅಳಾಕತ್ತಿದ್ದು ಯಾಕಂದ್ರೆ ಏನು ಕಳ್ಕೊಂಡಿದ್ದ ಕಳಕತ್ತಾನಂದ್ರೆ ಸಂತೋಷ ಕಳ್ಕೊಂಡನ, ಅದೇ ಪಡಿಲಿಲ್ಲ ಅಂತ ಅವನು ಅಳಾಕತ್ತಾನ. ಮನುಷ್ಯ ಹುಟ್ಟಿನಿಂದ ಸಾಯಿವರೆಗೆ ನಾವೆಲ್ಲ ಬಯಸುವುದು, ನಮ್ಮ ಇಚ್ಛೆ, ಪರಮ ಗುರಿ ಏನು ಅಂದ್ರೆ ನಮಗೆ ದುಃಖ ಇರಬಾರ್ದು, ನಾವೆಲ್ಲ ಸಂತೋಷವಾಗಿ ಬದುಕಬೇಕಂತ. ನಮ್ಮೆಲ್ಲರ ಅಪೇಕ್ಷೆ ಅದೇ ಅದಾವಿಲ್ಲ, ನಾವೆಲ್ಲರೂ ಸಂತೋಷವಾಗಿರಬೇಕು ಅಂತ. ಸಂತೋಷವಾಗಿರಲಿಕ್ಕೆ ಏನು ಬೇಕು ಮನುಷ್ಯನಿಗೆ? ಉಣ್ಲಿಕ್ಕೆ ಅನ್ನ ಬೇಕು, ಉಡ್ಲಿಕ್ಕೆ ಅರಿವೆ ಬೇಕು, ಇರಲಿಕ್ಕೆ ಆಶ್ರಯ ಬೇಕು. ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಅನ್ನ ಬೇಕು, ಆಶ್ರಯ ಬೇಕು, ಅರಿವೆ ಬೇಕು. ಇಷ್ಟೇ ಇದ್ದರೆ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ. ಅನ್ನ, ಆಶ್ರಯ, ಅರಿವೆಯ ಜೊತೆ ಹೇಗೆ ಬದುಕಬೇಕು ಭೂಮಿಯ ಮೇಲೆನ್ನುವ ಅರಿವು ಬೇಕು, ಅಂದಾಗ ಅವ ಸಂತೋಷವಾಗಿರಲಿಕ್ಕೆ ಸಾಧ್ಯ ಇದೆ. ಅರಿವು ಇಲ್ಲದೆ ಇಲ್ಲಿ ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನೀವು ಅನ್ಬೋದು, ಒಬ್ಬ ಅರಿವುಳ್ಳಂಥ ವ್ಯಕ್ತಿ, ಪ್ರಜ್ಞೆ, ಅರಿವು, ವಿಚಾರ, ಜ್ಞಾನ ಬದುಕಿನಲ್ಲಿ ಸಂತೋಷ ಕೊಡ್ತದೆ. ಈಗ ಒಂದು ಕಲ್ಲು ತಂದು ಕೊಟ್ರೆ, ನೀವು ಒಂದು ಕಲ್ಲು ತಂದು ಕೊಟ್ರೆ ಅರಿವಿಲ್ಲದ ವ್ಯಕ್ತಿ ಅದನ್ನು ಸುತ್ತಿಗೆ ತೊಗೊಂಡು ಹೊಡೆದು ಕಂಕರ ಮಾಡ್ತಾನೆ. ಅದೇ ಅವನಿಗೆ ಅರಿವು, ಪ್ರಜ್ಞೆ, ಕಲಾತ್ಮಕತೆ, ಸೃಜನಶೀಲತೆ ಇತ್ತು ಅಂದ್ರೆ, ಸೃಜನಶೀಲತೆ, ಅರಿವು ಇಲ್ಲದವ ಕಲ್ಲು ತಂದು ಕೊಟ್ಟರೆ ಅದನ್ನು ಒಡೆದು ಕಂಕರ ಮಾಡ್ತಾನ. ಅರಿವು, ಸೃಜನಶೀಲತೆಯುಳ್ಳ ವ್ಯಕ್ತಿಗೆ ಅದೇ ಕಲ್ಲು ಕೊಟ್ಟರೆ ಇಲ್ಲಾರ್ದವ ಆ ಕಲ್ಲಿನಿಂದ ಕಂಕರ ಮಾಡ್ತಾನ. ಅರಿವಿದ್ದವ ಅದೇ ಕಲ್ಲಿನಿಂದ ಶಂಕರನನ್ನೇ ನಿರ್ಮಾಣ ಮಾಡ್ತಾನ. ಅರಿವು ಏದನ್ನು ಮಾಡ್ತದೆ. ನೀವು ಅನ್ಬೋದು, ಅಲ್ರಿ ನಮಗೇನು ಅರಿವಿಲ್ಲೇನು ಅಂತ. ಈಗ ನೀವು ನೋಡಿ, ನಿಮ್ದೊಂದು ಮೊಬೈಲ್ ಇರ್ತದೆ. ಮೊಬೈಲ್ ಬಿದ್ದರೂ ಒಡಿತೈತೆ ಅಂತ ತಿಳ್ಕೊಂಡು ಅದಕ್ಕೊಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿಲ್ಲ, ನೀವೆಲ್ಲ ಹಾಕ್ತಿರಿಲ್ಲ? ಮೊಬೈಲ್ ಬಿದ್ದರೂ ಒಡಿತೈತಿ ಅಂತ, ಮೊಬೈಲ್ ಒಡಿಬಾರ್ದಂತ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ತಿರಿ. ಮತ್ತು ಗಾಡಿ ಮೇಲೆ ಹೋಗಾಗ ಕೆಳಗೆ ಬಿದ್ದರೆ ತಲೆ ಒಡಿತೈತಿ ಅಂತ ಹೆಲ್ಮೆಟ್ ಹಾಕೊಳ್ಳಾರ್ದು ಅಡ್ಡಾಡಿರ್ತೀವಲ್ಲ. ಮತ್ತು ಅರಿವು ಐತೆ, ನಮಗೆ ಅರಿವಿದ್ರೆ ನಾವ್ಯಾಕೆ ಮಾಡ್ತಿದ್ವಿ ಇದನ್ನು? ಅರಿವು ಎಷ್ಟು ದೊಡ್ಡ ಕೆಲಸ ಮಾಡ್ತೈತಿ. ಕರ್ನಾಟಕ ಕನ್ನಡ ಭಾಷೆ ಐತಿ, ಇಲ್ಲಿ ಎಷ್ಟು ಮೂಲಾಕ್ಷರಗಳದಾವ? 49 ಮೂಲಾಕ್ಷರ ಅದಾವ. ಇದೇ 49 ಮೂಲಾಕ್ಷರಗಳನ್ನು ಬಳಸಿದ ಬೇಂದ್ರೆ, ಕುವೆಂಪು ಜ್ಞಾನಪೀಠ ಪ್ರಶಸ್ತಿ ತಗೊಂಡ್ರು. ನಾವು ಅದೇ 49 ಅಕ್ಷರದ ಭಾಷೆಯನ್ನೇ ಬಳಸ್ತೀವಿ. ನಾವೇನು ಮಾಡಿವಿ? ಅದೇ ಭಾಷೆ ಬಳಸಿ ಇನ್ನೊಬ್ಬರು ಬೆಂಕಿ ಹಚ್ಚೋ ಕೆಲಸ ಮಾಡಿವಿ. ಯಾವ ಪ್ರಶಸ್ತಿನೂ ಬಂದಿಲ್ಲ ನಮಗೆ. ಅಂದ್ರೆ ಅರಿವುಳ್ಳಂಥ ವ್ಯಕ್ತಿ ಇದನ್ನೇ ಬಳಸಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡ. ಅರಿವಿಲ್ಲಾರ್ದ ನಾವು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾನೆ ಅಷ್ಟೆ. ಈಗ ನಿಮಗೆ ಹಾಲೈತಿ,
ಹಾಲು ಕುಡಿದ್ರೆ ಏನು ಗೊತ್ತಾಗ್ತೈತಿ, ಏನು ಬರ್ತೈತಿ ಅಂತ ಗೊತ್ತೈತೆ ಇಲ್ಲ. ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅಂತಲೂ ಗೊತ್ತೈತಿ. ಆದ್ರೆ ಅಲ್ಕೋ ಹಾಲು ಅಂದ್ರೆ ಗೊತ್ತಾಗ್ತೈತಿಲ್ಲ. ಭಾಳ ಸಾತ್ವಿಕ ಜನ ಅಂಥವು ಗೊತ್ತಾಗೋದಿಲ್ಲ. ಯಾಕಂದ್ರೆ ಮಂದ್ಯಾಗ ಮುಟ್ಟದವರಲ್ಲ. ಹೊಲ ಗಿಲ ಸಂಧಿ ಬೇನ್ ಗಿಡದ ಬುಡಕ್ಕೆ ನೋಡಿದ್ರೆ ಬರೀ ಅವ ಬಿದ್ದಿರ್ತಾವ. ಈ ಹೊಸ ಪ್ಲಾಟ್ ಮಾಡಿರ್ತಾರ ನೋಡಿ, ಅಲ್ಲಂತೂ ಅವರೇ ಇರ್ತಾರೆ ಎಲ್ಲ. ಹಾಲು ಕುಡಿದ್ರೆ ಏನಾಗ್ತೈತಿ, ಅಲ್ಕೋ ಹಾಲು ಕುಡಿದ್ರೆ ಏನಾಗ್ತೈತಿ ಅನ್ನೋ ಅರಿವು ನಮಗಿಲ್ಲ. ಅದಕ್ಕೆ ಅಲ್ಕೋ ಹಾಲು ಕುಡಿತೀವಿ. ಮತ್ತು ಅವ್ರು ಕುಡಿಯೋರು ಅದರಲ್ಲ ಬಹಳ ದೇಶಭಕ್ತರು, ನಾಡಿನ ಭಕ್ತರು. ಪಾಪ ಅವರು ತಪ್ಪನ್ನಬಾರ್ದು ಅವ್ರದ್ದು. ಯಾಕಂದ್ರೆ ಅವರು ಕುಡಿದೇ ಇದ್ರೆ ಸರ್ಕಾರಗಳ ನಡೆಯೋದಿಲ್ಲ. ಅದಕ್ಕೆ ಕುಡಿತಾರೆ ಅವರು. ಭಾಳ ಕಟ್ಟ ದೇಶಭಕ್ತರು ಅವರು. ಮತ್ತು ಎಷ್ಟೋ ಮಂದಿ ಕುಡಿದು ಬಿದ್ದು ಸತ್ತು ಕುಡಿದವರ ಹೆಣಗಳ ದಿಬ್ಬಣದ ಮೇಲೆ ಸರ್ಕಾರ ನಡೆಸುವಂಥ ಅರಿವುಳ್ಳವರು ದೊಡ್ಡವರು ಅದಾರಲ್ಲ. ನಾವೆಷ್ಟು ದೊಡ್ಡವ್ರು ಇರ್ಬೇಕು ಮ್ಯಾಲೆ ಕುಂತವ್ರು. ನಮಗೆಂಥ ಅರಿವಿರಬೇಡ. ಅಂದ್ರೆ ಮನುಷ್ಯನಿಗೆ ಜೀವನದಲ್ಲಿ ಬೇಕಾದದ್ದು ಅರಿವು. ಅರಿವು ತಪ್ಪಿತು ಅಂದ್ರೆ ಬದುಕು ಕೆಡುತ್ತದೆ. ಇವತ್ತೆಲ್ಲ ಗುರುಗಳು ಮಾತಾಡಿದ್ರಲ್ಲ, ವಿಚಾರ ಬೇಕು, ಜ್ಞಾನ ಬೇಕು, ಅರಿವು ಬೇಕು. ಅದಕ್ಕಾಗಿ ಮನುಷ್ಯ ಜೀವನದ ತುಂಬ ಹುಟ್ಟಿನಿಂದ ಸಾಯುವವರೆಗೆ ಮಾಡುವ ಒಂದೇ ಒಂದು ಕೆಲಸ ಅಂದ್ರೆ ಕಲಿಯುವುದು. ಕಲಿಬೇಕು ಮನುಷ್ಯ. ಇಲ್ಲಿ ಈ ಜಗತ್ತು ಬಹಳ ಕಲಿಸ್ತದೆ. ಏನು ಕಲಿಬೇಕು ಜೀವನದೊಳಗೆ? ಪ್ರತಿ ಕ್ಷಣ ಇಲ್ಲಿ ಕಲಿಯುವುದಿದೆ. ಜೀವನದ ತುಂಬ ಏನು ಮಾಡಬೇಕ್ರಿ ಅಂದ್ರೆ ಹೊಸದನ್ನು ಕಲಿಯುವುದು. ಪ್ರತಿ ಕ್ಷಣ, ಬದುಕಿನ ಪ್ರತಿ ಕ್ಷಣ ನಮಗೆ ಪಾಠ ಕಲಿಸ್ತದೆ. ಡೋಂಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ವಿಲ್ ನಾಟ್ ಸ್ಟಾಪ್ ಟೀಚಿಂಗ್. ಇಟ್ ವಿಲ್ ನೆವರ್ ಸ್ಟಾಪ್ ಟೀಚಿಂಗ್. ಜೀವನ ಮನುಷ್ಯನಿಗೆ ಪ್ರತಿ ಕ್ಷಣ ಬದುಕುವುದನ್ನು ಕಲಿಸ್ತದೆ. ಸಾಲಿ ಕಲ್ತವ್ರು ಅಷ್ಟೇ ಕಲಿಸ್ತಾರಂತಲ್ಲ. ಈಗ ನಮ್ಮಪ್ಪ ಅದಾನ, ಅವ ಸಾಲಿ ಕಲ್ತಿಲ್ಲ. ನಾನು ಕಟ್ಟಿ ಮೇಲೆ ಹಾಲು ಹರಟಿ ಮಾಡ್ಕೊಂತ ಕುಂತಾಗ ನಮಗೆಲ್ಲರಿಗೂ ಇದಕ್ಕೆ ಅನುಭವ ಐತೆ ಇಲ್ಲ. ನಮ್ಮಪ್ಪ ಸಾಲಿ ಕಲಿಲಾರ್ದಪ್ಪ ನಮಗೇನು ಹೇಳ್ಯಾನ ಅಂದ್ರೆ, ನೋಡು ಹಿಂಗೆ ಮಂದಿ ಕೂಡ ಹಾಳು ಹರಟಿ ಮಾಡಬೇಡ, ದುಡ್ಯಾಗದ ಕಲಿ. ಮಂದಿಗೆ ನಂಬಿ ಕೆಟ್ಟವ್ರು ಅದಾರ, ಮಣ್ಣಿಗೆ ನಂಬಿ ಕೆಟ್ಟವ್ರಿಲ್ಲ ಅಂತ ನಮ್ಮಪ್ಪ ಕಲಿಸಿಲ್ಲೇನು ನಮಗೆಲ್ಲ ಹೇಳಿ. ಅವ ಸಾಲಿ ಕಲ್ತಿಲ್ಲ, ಆದ್ರೆ ಆತನ ಮಾತಿನಲ್ಲಿ ಎಷ್ಟು ಜ್ಞಾನ ಐತೆ. ಜೀವನದೊಳಗೆ ಹಿಂಗೆ ಕಣ್ಣು ತೆರೆದು ಬಿಟ್ಟರೆ ಜಗತ್ತೇ ಒಂದು ಪಾಠಶಾಲೆ ಐತೆ. ಎಲ್ಲನೂ ಕಲಿಸ್ತೈತಿ. ಈಗ ತಾಯಂದಿರದಿರಿ ನೀವು. ತಾಯಂದಿರು ಅಡುಗೆ ಮಾಡ್ತೀರಿ, ಅನ್ನ ಮಾಡ್ತೀರಿಲ್ಲ, ಎದ್ರಾಗ ಮಾಡ್ತೀರಿ? ಕುಕ್ಕರ್ನಾಗ ಮಾಡ್ತೀರಿ. ನಿಮಗೆ ಕುಕ್ಕರ್ ಏನು ಕಲಿಸ್ತೈತಿ ಅಂದ್ರೆ, ನಮ್ಮ ಬುಡಕ ನಮಗೆ ಆಗ್ಲಾರ್ದವ್ರು ಬೆಂಕಿ ಇಟ್ಟರು ಸಹಿತ ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕಂತ ಕುಕ್ಕರ್ ಕಲಿಸ್ತೈತಿ ನಮ್ಮ ಜೀವನದ. ನಮಗಾಗ್ಲಾರ್ದವ್ರು ನಮ್ಮ ತಳಕ ಬೆಂಕಿ ಇಟ್ಟರು ಒಟ್ಟು ಸೀಟಿ ಹೊಡ್ಕೊಂತ ಅಡ್ಡಾಡ್ಬೇಕು. ನಾವು ಕುಕ್ಕರ್ ಕಲಿಸ್ತೈತಿ ಮನುಷ್ಯಾಗ. ನೋಡಿ ಕಲಿಬೇಕಷ್ಟೇ ನಾವು. ಈಗ ಮಿಕ್ಸರ್ ಐತಿ. ಮಿಕ್ಸರ್ ಏನು ಕಲಿಸ್ತೈತಿ ನಮಗೆ? ಈಗ ಹೊಟ್ಟೆಗೆ ಎಷ್ಟರ ಸಂಕಟ ಇರಲಿ, ಬಾಯಿ ಮುಚ್ಕೊಂಡು ಕೆಲಸ ಮಾಡೋದು ಕಲಿ ಅಂತ ಮಿಕ್ಸರ್ ಕಲಿಸಿಲ್ಲೇನು ನಮಗೆ? ಕಲಿಸ್ತೈತಿ. ಜೀವನ ಅಂದ್ರೆ ಈ ಜಗತ್ತೈತೆಲ್ಲ, ಜಗತ್ತು ಅಂದ್ರೆ ಇದೊಂದು ಡೊನೇಷನ್ ಇಲ್ಲದ ಪಾಠಶಾಲೆ ಅಂದ್ರೆ ಜಗತ್ತಿದು. ನೀವು ಯಾರೂ ಡೊನೇಷನ್ ಕೊಡಬೇಕಾಗಿಲ್ಲ. ಶಾಲೆಗಾದ್ರೂ ಡೊನೇಷನ್ ಕೊಡ್ಬೇಕಾಗ್ತೈತಿ, ಫೀಸ್ ಕಟ್ಟಬೇಕಾಗ್ತೈತಿ. ಫೀಸ್ ಇಲ್ಲಾರ್ದೆ ಜಗತ್ತು ಕಲಿಸ್ತೈತಿ. ಈಗ ನೀವು ಮಕ್ಕಳಿಗೆ ಶಾಲೆಗೆ ಕಲಿಸ್ತಿರಲ್ಲ, ಫೀಸ್ ಇಲ್ಲಾರ್ದೆ ಯಾರ ನಾವು ಕಲ್ಸಕ್ಕೆ ಸಾಧ್ಯ ಐತೆ ನಮ್ಮ ಮಕ್ಕಳಿಗೆ ಇವತ್ತು ಶಾಲೆ. ಆದರೆ ಜೀವನ ಹಾಗಲ್ಲ. ಶಾಲೆಯಲ್ಲಿ ಫೀಸ್ ಕೊಟ್ಟ ಕಲಿಬೇಕಾಗ್ತೈತಿ. ಯಾರೋ ಒಬ್ಬರು ಸರು ಒಂದು ಶಾಲೆಯೊಳಗೆ ಒಂದು ಮಗು ಮನೆಗೆ ಬಂತಂತ. ಮನೆಗೆ ಬಂದು ಬಾಯಾಟ ಮಾಡ್ತಿತ್ತಂತ. ತಾಜ್ ಮಹಲಿನ ಹುಬ್ಬಳ್ಳಿ ಅಂತಂದು. ಅವ್ರ ಅಪ್ಪ ಕೇಳಿ ಸಿಟ್ಟು ಬಂತು. ಯಾರು ಕಲಿಸ್ಯಾರ ನಿನಗೆ ಇದನ್ನು? ನಮ್ಮ ಟೀಚರ್ ಕಲಿಸ್ಯಾರ. ಏನು ಕಲಿಸ್ಯಾರ? ತಾಜ್ ಮಹಲಿನ ಹುಬ್ಬಳ್ಳಿ ಅಂತ. ಅವನಿಗೆ ಸಿಟ್ಟು ಬಂತು. ಅವ್ರ ಮಾಸ್ತರು ಸೀದಾ ಅಪ್ಪ ಶಾಲೆಗೆ ಹೋದ. ಅಲ್ಲ, ಏನಾರ ಕಲ್ಸಕ್ಕೆ ಬರ್ತೈತೇನು ನಿಮಗೆ? ಏನು ಕಲಿಸಿಡಿ?
ಅಲ್ಲ, ನನ್ನ ಮಗ ಬಂದು ದಿವಸ ಬಾಯ್ಪಾಟ್ ಮಾಡಾಕತ್ತಾನ, ತಾಜ್ ಮಹಲಿನ ಹುಬ್ಳಿ ಅಂತ ಬಾಯ್ಪಾಟ್ ಮಾಡಾಕತ್ತಾನ. ಅಲ್ಲ, ನಾವೇನು ತಪ್ಪು ಕಲಿಸಿವೇನು? ಅಲ್ಲ, ಗೊತ್ತೈತೆ ನಿಮಗೇನ್ರ ತಾಜ್ ಮಹಲ್ ಎಲ್ಲೈತಿ ಅಂತ? ಅಲ್ಲ, ಇವತ್ತೊಂದು ದಿವಸ ಅವ ತಪ್ಪು ಹೇಳ್ಯಾನ, ತಾಜ್ ಮಹಲ್ ಎಲ್ಲೈತಿ ಅಂದ್ರೆ ತಾಜ್ ಮಹಲಿನ ಹುಬ್ಳಿ ಅಂತ ಹೇಳ್ಯಾನ. ಅದಕ್ಕೆ ಬಂದೆಪ್ಪ, ಸಾಲಿಗೆ ಫೀಸ್ ಕಟ್ಟಂತ 10 ಸಲ ಫೋನ್ ಮಾಡಿ ಬಂದಿಲ್ಲ, ನೀ ಫೀಸ್ ಕಟ್ಟ ಮಟ್ಟ ತಾಜ್ ಮಹಲ್ ಹುಬ್ಳ್ಯಾಗ ಇರ್ತೈತಿ, ಕಟ್ಟಿಂದ ಆಗ್ರಕ್ಕೆ ಹೋಗುತ್ತಂದಾವ್. ನೀ ಫೀಸ್ ಕಟ್ಟದ ಮೇಲೆ ಆಗ್ರಕ್ಕೆ ಇರಲಿಲ್ಲ ಅಂದ್ರೆ ಹುಬ್ಬಳ್ಳಿಯಾಗ ಇರ್ತೈತೆ. ಅದು ಜೀವನ ಇದೊಂದು ಪಾಠಶಾಲೆ ಐತಿ, ಕಲಿಸ್ತೈತಿ. ಜೀವನದಲ್ಲಿ ಸೋಲು ಬರ್ತದೆ, ಬಡತನ ಬರ್ತದೆ, ನೋವುಗಳು ಬರ್ತವೆ, ನಿರಾಶೆಗಳು ಬರ್ತವೆ, ನಿಂದೆಗಳು ಬರ್ತವೆ, ವೈರಿಗಳ ಚುಚ್ಚು ಮಾತುಗಳು ಬರ್ತವೆ. ಇದೆಲ್ಲವನ್ನು ಮೀರಿ ಬದುಕುವುದನ್ನು ಪುಸ್ತಕ ಓದಿ ಕಲೀಲಿಕ್ಕಾಗೋದಿಲ್ಲ, ಜಗತ್ತು ನೋಡಿ ಕಲಿಬೇಕಾಗ್ತದೆ.